ಶೈಲಾ ಮೇಡಮ್ ಅವರಿದ್ದಾರೆ, ಒಳ್ಳೆ ಪ್ರತಿಭೆ ಅವರು. ನಾವು ಬಳಸ್ಕೊಳ್ಳಿಕ್ಕೆ ನಮಗೆ ಆಗಿಲ್ಲ ಅಷ್ಟೇ. ಹೀಗಾಗಿ ಮಂಕೃಷ್ಣಪ್ಪ ಅವರು ಒಳ್ಳೆ ಸಲಹೆ ಕೊಟ್ಟಿದ್ದಾರೆ. ನಿಮ್ಮ ಸಲಹೆಗೆ ನಾನು ಉತ್ತರ ಕೊಡ್ತೇನೆ. ನಮ್ಮ ನಾಗರಾಜ್ ಸರ್, ಡಾಕ್ಟರ್ ನಾಗರಾಜ್ ಅವರು, ನೀವು ಕೆರೆಗಳದ್ದು ಏನೇ ಕಷ್ಟ ಆದರೂ ಮಾಡಿ ಸರ್, ನೀವು ಅದನ್ನು ಪಬ್ಲಿಷ್ ಮಾಡಿ, ನಾವು ನಿಮ್ಮ ಜೊತೆ ಇರ್ತೇವೆ. ಈಗ ನೀವು ಮಾಡಿರುವಂಥ ಚಿಂತಾಮಣಿ ಸ್ವಾತಂತ್ರ್ಯ ಹೋರಾಟಗಾರರ ಕೃತಿಯನ್ನು ಅಕ್ಟೋಬರ್ 2ನೇ ತಾರೀಕು ಬಿಡುಗಡೆ ಮಾಡೋದು ಒಳ್ಳೆಯದು ಅಂತ ನನಗನ್ಸುತ್ತೆ. ಯಾಕಂದರೆ ಅದಕ್ಕೊಂದು ಗಾಂಧಿ ಜಯಂತಿ ಇದೆ, ಆ ಹೋರಾಟಗಾರನ ಸ್ಮರಿಸುವಂಥ ಕಾಲ ಆಗುತ್ತೆ. ಮುನ್ರೆಡ್ಡಿ ಸಾರು, ಈ ನಾವೆಲ್ಲರೂ ಸೇರಿ ಅದನ್ನು ನಮ್ಮ ಎಲ್ಲರ ಕರ್ತವ್ಯ. ನನಗೆ ತುಂಬ ಆಸೆ ಇತ್ತು ಆ ವಿದ್ರಾಶ್ವತ್ಥದ ಕಾರ್ಯಕ್ರಮ ಆದಾಗ ಅಲ್ಲಿಗೆ ಇಲ್ಲಿಂದ ನಮ್ಮ ದೇವರಾಜು ಇವರೆಲ್ಲ ಹೇಳಿದರು. ಆದರೆ ಕೆಲವು ಸಂದರ್ಭಗಳಲ್ಲಿ ಹಂಗಾಗುತ್ತೆ. ಅದಕ್ಕೆ ನಾವು ತುಂಬ ಹೆಚ್ಚು ಕಾರ್ಯಕ್ರಮ ತಗೊಂಡಾಗ ಈ ಥರ ತೊಂದರೆಗಳಾಗ್ತವೆ. ಅಥವಾ ಎಲ್ಲರೂ ಬರಲೇಬೇಕು ಅಂತ ಹೇಳಿರಲ್ಲ, ಯಾರು ಇರ್ತಾರೋ ಅದನ್ನು 1000 ಜನ ಹೋಗೋಕ್ಕಾಗ್ತಿದ್ರೆ 50 ಜನ ಅದನ್ನು ಹೋದರೂ ಸಾಕು, ಏನು ತಪ್ಪೇನಿಲ್ಲ. ಚಿಂತಾಮಣಿಗೆ ದೊಡ್ಡ ಶಕ್ತಿ ಇದೆ ಸಾಹಿತ್ಯ, ಸಂಸ್ಕೃತಿ, ಕಲೆಯಲ್ಲಿ. ಕೈವಾರ ನಾರಾಯಣಪ್ಪನವರ ಆಶೀರ್ವಾದನೂ ಇದೆ. ಅವರು ಸಾಹಿತ್ಯನೇ, ತೆಲುಗು ಕನ್ನಡ ಎರಡರಲ್ಲೂ ಬರೆದಿದ್ದಾರೆ. ಹಾಗೆಯೇ ಬಾಗೇಪಲ್ಲಿಯಲ್ಲಿ ಗೂಳೂರು ಮಠದ ಎಚ್.ಡಿ. ಸ್ವಾಮಿಗಳು ಕನ್ನಡ ಸಾಹಿತ್ಯಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. 150 ಕೃತಿಗಳನ್ನು ಬರೆದಿದ್ದಾರೆ. ಈಗಿರುವಂಥ ಚನ್ನಮಲ್ಲ ಸ್ವಾಮೀಜಿ ಅವರು ಕೂಡ ಒಂದು ಸಾಮಾಜಿಕ ನ್ಯಾಯದ ಆಶಯವನ್ನು ಹಿಡ್ಕೊಂಡು ಖಾದಿ ಬಟ್ಟೆ ಹಾಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಗುಡಿಬಂಡೆಯಲ್ಲಿ ಒಳ್ಳೊಳ್ಳೆ ಕವಿಗಳಿದ್ದಾರೆ. ಗೌರಿಬಿದ್ದೂರು ಸ್ವಾತಂತ್ರ್ಯ ಹೋರಾಟಕ್ಕೆ ಹೆಸರಾಗಿದೆ, ಹೆಚ್ಚು ಜನ ಇದ್ದಾರೆ. ಹಾಗೆ ಹೆಚ್ಚನ ಅಂತ ಒಬ್ಬ ಮಹಾ ವ್ಯಕ್ತಿಯಲ್ಲಿ ಹುಟ್ಟಿ ಬೆಳೆದಿದ್ದಾರೆ. ಚಿಂತಾಮಣಿಯಲ್ಲಿ CNR ರಾವ್ ಅವರು ಸುಮಾರು 150 ಯೂನಿವರ್ಸಿಟಿಗಳಲ್ಲಿ ಜಗತ್ತಿನಲ್ಲಿ ಅವರು ವಿಸಿಟಿಂಗ್ ಪ್ರೊಫೆಸರ್ ಆಗಿ ಆನ್ಲೈನಲ್ಲಿ ಎಲ್ಲ ಕ್ಲಾಸ್ ಮಾಡ್ತಾರೆ. ಲಕ್ಷ್ಮಣ್ ರಾವ್ ಇದ್ದಾರೆ, ಶಿವಪ್ರಸಾದ್ ಇದ್ದಾರೆ, ಮುನ್ರೆಡ್ಡಿ ಅವರಿದ್ದಾರೆ. ಯಾವುದಕ್ಕೂ ಕೊರತೆ ಇಲ್ಲ. ಶಿಡ್ಲಘಟ್ಟದಲ್ಲಿ ನಮ್ಮ ನಾರಾಯಣಮೂರ್ತಿ ಅವರು, ಇಡೀ ಜಗತ್ತಿಗೆ ಅವರು ದಂಪತಿಗಳು ಪರಿಚಯ ಆಗಿ, ಅಂದರೆ ಅದೇ ಕೃಷಿಯಲ್ಲಿ ಶಿಡ್ಲಘಟ್ಟವನ್ನು ತೂಗೋದು ಯಾವುದಿಲ್ಲ ಈ ಜಿಲ್ಲೆಯಲ್ಲಿ. ಚಿಕ್ಕಬಳ್ಳಾಪುರದಲ್ಲೂ ಕೂಡ ಅದೇ ರೀತಿ ಇದ್ದಾರೆ. ನಮ್ಮ TN ಸೀತಾರಾಮ್ ಅವರು, ಹಂಪ ನಾಗರಾಜನವರು. ನಿಜಕ್ಕೂ ನಾವು 1 ಲಕ್ಷ ಜನಗಳಲ್ಲೂ ಕೂಡ ಅಂಥವ್ರನ್ನ ಗುರುತಿಸೋಕ್ಕಾಗಲ್ಲ. ಅವರ ಯೋಚನೆ ಎಷ್ಟು ಕ್ಲಿಯರ್ ಆಗಿದೆ, ಎಷ್ಟು ಸಾಮಾಜಿಕವಾಗಿದೆ ಅಂತ ಅವ್ರು ಹೇಳಿದ್ದಾರೆ. ಅವರ ಮೇಡಮ್ ಅವರು ಕಮಲಾ ಹಂಪನವರು ಹೋಗ್ಬಿಟ್ಟು ಎಲ್ಲಿಗೂ ಹೋಗ್ತಾ ಇರಲ್ಲ. ಅವರು 85 ವರ್ಷ 86 ವರ್ಷ ಆಗಿದೆ ಅವರು. ಚಿಕ್ಕಬಳ್ಳಾಪುರಕ್ಕೆ ಅವ್ರಿಗೆ ನಾವು ಸಾಹಿತ್ಯ ಸಮ್ಮೇಳನ ಕರ್ಕೊಂಡು ಬಂದಾಗ ಆಮೇಲೆ 2-3 ಸಾರಿ CNR ರಾವ್ ಅವ್ರಿಗೆ ಒಂದು ಸನ್ಮಾನ ಮಾಡಲಿಕ್ಕೆ ಹೋಗಿದ್ವಿ. ನನಗೆ ಹೇಳಿದ್ರು, ಕೋಡಿರಂಗಪ್ಪ ನೀನು ಎಷ್ಟು ಸಾರಿ ಆದರೂ ಕರೆಯಪ್ಪ ಬರ್ತೀನಿ ನಾನು ಅಂತೆ. ನಾನು ಈ ಜಿಲ್ಲೆಯ ಎಲ್ಲ ಕನ್ನಡ ಟೀಚರ್ಸನ್ನು ಸೇರಿಸಿ ಒಂದು ಅವ್ರ ಕಡೆಯಿಂದ ಮಾತಾಡಿಸ್ಬೇಕು ಅಂತ ಯೋಚನೆ ಇದೆ, ಕೈವಾರದಲ್ಲೋ ಚಿಕ್ಕಬಳ್ಳಾಪುರದಲ್ಲೋ ಎಲ್ಲಾದ್ರೂ. ಹೀಗಾಗಿ ಸಾಯಿಬಾಬಾ ಸಂಸ್ಥೆ ಇದೆ, ಇಲ್ಲಿನೂ ಕೂಡ ಒಳ್ಳೆ ಕಾಲೇಜುಗಳಿದ್ದಾವೆ, ಇನ್ಕ್ಲೂಡಿಂಗ್ ನಮ್ಮ ಸನ್ಮಾನ್ಯ ಗೌರವಾನ್ವಿತ ಜಿಲ್ಲಾ ಉಸ್ತುವಾರಿ ಸಚಿವರು ಕಾಲೇಜುಗಳು, ಸ್ಕೂಲ್ಗಳು ಕೂಡ ಚೆನ್ನಾಗಿದೆ. ದೊಡ್ಡ ಶಿಕ್ಷಕರ ಸಂಖ್ಯೆ ಇದೆ. ಶಿಕ್ಷಕರು ಅಂದ್ರೆಲ್ಲ ಪ್ರೈಮರಿಯಿಂದ ಎಲ್ಲರೂ ಶಿಕ್ಷಕರೇ. ವಿದ್ಯಾರ್ಥಿಗಳ ಸಂಖ್ಯೆ ಇದೆ, ಹಿರಿಯರ ಸಂಖ್ಯೆ ಇದೆ, ದೊಡ್ಡ ರೈತರಿದ್ದಾರೆ, ಕಾರ್ಮಿಕರಿದ್ದಾರೆ, ಹೋರಾಟಗಾರರಿದ್ದಾರೆ. ಈ ಸಂಪನ್ಮೂಲ ಸಾಕು. ಕನ್ನಡಾಭಿಮಾನಿಗಳಾಗದೆ ಆದರೆ ಸಾಲದು. ನಾವು ಅಭಿಮಾನವನ್ನ ಟೊಕ್ಕ ಕಟ್ಟಿ ಮುನ್ನಡೆಸಬೇಕಾಗಿದೆ. ಈಗ ಈ ಅಧ್ಯಕ್ಷರು ಪದಾಧಿಕಾರಿಗಳು ಅನ್ನೋದು ಒಂದು ಪೇಪರ್ಗೆ ಸೀಮಿತ ಆಗಿರಬೇಕು. ನಾವು ಕನ್ನಡಿಗರಾಗಿ, ಕನ್ನಡದ ಸೇವಕರಾಗಿ ನಾವು ಕೆಲಸ ಮಾಡಬೇಕಾಗಿದೆ. ಇದಕ್ಕೆ ಪದಾಧಿಕಾರಿಗಳು ಅಥವಾ ಅಧ್ಯಕ್ಷರು, ಕಾರ್ಯದರ್ಶಿ ಇಂಥದ್ದೇನು ಪದವಿ ಬೇಕಾಗಿಲ್ಲ. ಕನ್ನಡದ ಮನಸ್ಸನ್ನು ನಾವು ಇಟ್ಕೊಂಡು ಕನ್ನಡದ ಕೆಲಸವನ್ನ, ಕನ್ನಡವನ್ನು ಕಟ್ಟುವ, ಹೇಗೆ ಗಡಿಯಲ್ಲಿ ಸೈನಿಕರು ದೇಶವನ್ನು ಕಾಪಾಡ್ತಾ ಇದ್ದಾರೋ ಹಾಗೂ ಕನ್ನಡ ರಕ್ಷಣೆಗೆ ನಾವು ಸೇವಕರಾಗಿ ಕೆಲಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ತಿಳಿಸಕ್ಕೆ ಇಚ್ಛೆ ಪಡ್ತೀನಿ. ಹಾಗೇನೆ ನಾವು ಮುಂದಿನ ದಿನಗಳಲ್ಲಿ ನಾವು ಹಲವಾರು ಕಾರ್ಯಕ್ರಮಗಳನ್ನ ಇವತ್ತು ನಡೆಸ್ಕೊಂಡು ಹೋಗಬೇಕಾಗಿದೆ. ಅದಕ್ಕಾಗಿ ಈಗಾಗಲೇ ಒಂದು ಕ್ರಿಯಾ ಯೋಜನೆಯನ್ನ ನಾನು ವೈಯಕ್ತಿಕವಾಗಿ ಸಿದ್ಧಪಡಿಸ್ಕೊಂಡಿದ್ದೀನಿ. ಆ ಒಂದು ಕ್ರಿಯಾ ಯೋಜನೆಯನ್ನ ನಮ್ಮ
ಸಮಿತಿಯಲ್ಲಿ ಸಭೆಗಳಲ್ಲಿ ಮಂಡಿಸಿ ಎಲ್ಲರ ಅನುಮತಿಯ ಮೇರೆಗೆ ಆ ಒಂದು ಕಾರ್ಯವನ್ನ ಮಾಡ್ಕೊಂಡು ಹೋಗೋಕೆ ನಾನು ಇಷ್ಟಪಡ್ತೀನಿ. ಇದಕ್ಕಾಗಿ ನನಗೆ ಒಳ್ಳೆಯ ಒಂದು ಕುಟುಂಬ ಸಿಕ್ಕಿದೆ, ಕಾಸಾಪ ಕುಟುಂಬ ಸಿಕ್ಕಿದೆ. ನನ್ನ ಕುಟುಂಬ ಅಂತ ಹೇಳಕ್ಕೆ ಬಯಸ್ತೀನಿ. ಕುಟುಂಬದಲ್ಲಿ ಹಲವಾರು ಭಿನ್ನೊಬ್ಬರಿದ್ದರೂ ಸಹ ಅದು ಒಂದು ಅವಿಭಕ್ತ ಕುಟುಂಬ ನಮ್ಮ ದೇಶಕ್ಕೆ ಮಾದರಿ ಆಗಿರುವಂತದ್ದು. ಈ ಒಂದು ಕ್ರಿಯಾ ಯೋಜನೆಯಂತೆ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಒಂದು ಪ್ರಬಂಧ ಸ್ಪರ್ಧೆಯನ್ನ ಏರ್ಪಡಿಸೋದು, ಅಲ್ಲಿ ಬಹುಮಾನ ಪಡೆದ ಮಕ್ಕಳಿಗೆ ಕನ್ನಡ ರಾಜ್ಯೋತ್ಸವ ಆಚರಣೆ ಸಂದರ್ಭದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಸಮ್ಮುಖದಲ್ಲಿ ಅವರಿಗೆ ಬಹುಮಾನ ಕೊಡಬೇಕು ಅಂತ ಒಂದು ಆಶಯ ಇದೆ. ಹಾಗೆಯೇ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಶಾಲೆಯಲ್ಲಿ ಒಂದು ಕನ್ನಡ ಗೀತೆಗಳ ಒಂದು ಸ್ಪರ್ಧೆಯನ್ನ ಏರ್ಪಡಿಸಬೇಕು ಅಂತ, ಮತ್ತೆ ಡಿಸೆಂಬರ್ ತಿಂಗಳಲ್ಲಿ ಕುವೆಂಪು ಜನ್ಮ ದಿನೋತ್ಸವವನ್ನ ಮಾಡಬೇಕು. ಕಾರ್ಯದರ್ಶಿಗಳು ಇವರು ಉಪಾಧ್ಯಕ್ಷರಾಗಿ ತಮ್ಮ ಅಧಿಕಾರವನ್ನು ಸ್ವೀಕರಿಸ್ತಾ ಇರ್ತಾರೆ. ಶ್ರೀ ಎನ್ ಬೇಟ್ರಾಯಪ್ಪ ಸರ್ ಅವರು ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಕನ್ನಡ ಕಾರ್ಯಕ್ರಮಕ್ಕೆ ತಮ್ಮ ಸಂಪೂರ್ಣ ಸಹಕಾರ ನೀಡುವುದರ ಮೂಲಕ ಕಾರ್ಯಕ್ರಮದ ಯಶಸ್ವಿಗೆ ತಾವೆಲ್ಲರೂ ಸಹ